ಹಾಯ್, ವೆಲ್ಕಮ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬಂದಿದೆ ನೋಡಿ. ಈ ಥರ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿ. ಸೊ ಈಗ ಹೇಗೆ ಮಾಡೋದು ನೋಡೋಣ. ಸೊ ಈಗ ವಿಪ್ಪಿಂಗ್ ಕ್ರೀಮ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ವಿಪ್ಪಿಂಗ್ ಕ್ರೀಮ್ ಪೌಡರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು. 100 ml ಮಿಲ್ಕ್ನ ಒಂದು ಪಾತ್ರೆಗೆ ಹಾಕಿ ಫುಲ್ ಪ್ಯಾಕೆಟ್ನ ಅದಕ್ಕೆ ಹಾಕಿ ಬೀಟ್ ಮಾಡ್ಕೋಬೇಕು. ಎಲೆಕ್ಟ್ರಿಕಲ್ ಬೀಟರ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಫ್ರೀಸ್ ಮಾಡಬೇಕು. ಸೊ ಇವಾಗ ಒಂದು ಮಿಕ್ಸರ್ ಜಾರಿಗೆ ಎಣ್ಣೆ, ಹಾಗೆ ಒಂದು ಸ್ವಲ್ಪ ಕಾಲು ಮೊಸರು, ಹಾಗೆ ಅರ್ಧ ಕಪ್ ಸಕ್ಕರೆ ಹಾಕಿ ಚೆನ್ನಾಗಿ ಇದು ಮಾಡ್ಕೊಂಡು, 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಹಾಲು, ಹಾಗೆ 2 ಸ್ಪೂನ್ ಕೋಕೋ ಪೌಡರ್ ಹಾಕಿ ನೆಕ್ಸ್ಟ್ ಎಗೇನ್ ಬ್ಲೆಂಡ್ ಮಾಡಿಕೊಂಡು ಈ ಥರ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ರೆಡಿ ಮಾಡ್ಕೋಬೇಕು. ಹಾಗೆ ಬೇಕಿಂಗ್ ಪೌಡರ್ ಹಾಕಬೇಕು. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಾದರೆ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಸೊ ಈಗ ಪ್ರೀ ಹೀಟ್ ಮೋಡಿಗೆ ಇಟ್ಕೋಬೇಕು. ನಾನಿಲ್ಲಿ ಡಬಲ್ ಲೈನ್ ಇರೋದು ಪ್ರೀ ಹೀಟ್ ಮೋಡು. ಒಂದು 10-15 ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡು ಅದಾದಮೇಲೆ ನಾವು ಅದನ್ನು ಬೇಕ್ ಮಾಡ್ಕೋಬೇಕು. ಬೇಕ್ ಮಾಡ್ಕೊಳ್ಬೇಕಾದ್ರೆ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇಟ್ಟು ನಾವು ಈ ಥರ ಮೌಲ್ಡಿಗೆ ಒಂದು ಬಟರ್ ಪೇಪರ್ ಏನಾದರೂ ಹಾಕ್ಕೊಂಡು ಒಂದು ಹಾಫ್ ಆನ್ ಅವರ್ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾವು ಬೀಟ್ ಮಾಡಬೇಕು. ಇದು ಬೇಕಿಂಗ್ ಮೋಡಲ್ಲಿ ಇಟ್ಬಿಟ್ಟು ಮಾಡ್ಕೋಬೇಕು. ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ, ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ. ಸೊ ಬೇಕೆಲ್ಲ ಮಾಡ್ಕೊಂಡಾದ್ಮೇಲೆ ತಣ್ಣಗಾಗಬೇಕು. ನಾವೀಗ ಬೇಕಾದಮೇಲೆ ಅದನ್ನ ಹೊರಗಡೆ ತೆಗೆದು ಒಂದು ಸ್ವಲ್ಪ ಹೊತ್ತು ಅದನ್ನ ತಣ್ಣಗಾಕೋಕ್ಕೆ ಬಿಡಬೇಕು. ಇಲ್ಲಾಂದರೆ ಎಲ್ಲ ಸ್ವಲ್ಪ ಬೆಂದಿದೆಯಾ ಅಂತ ನೋಡಿಬಿಟ್ಟು, ಬಿಸಿ ತೆಗೆದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಇವಾಗ ನೀಟಾಗಿ ಈ ಥರ ತೆಕ್ಕೋಬೇಕು. ಇದನ್ನು ನೋಡಿ, ಬೇಕು ಅಂದರೆ ಈ ಥರ ನಾನು ತೋರಿಸ್ತಾ ಇರೋದಷ್ಟು 2 ಲೇಯರ್ ಮಾಡ್ಕೋಬೋದು. ನಾನು ಮಾಡ್ಕೊಂಡಿಲ್ಲ, ಎಷ್ಟು ಸಾಫ್ಟಾಗಿ ಬಂದು. ಈಗ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರೋಂಥ ಕ್ರೀಮ್ನ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನು ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೋಬೋದು. ಈಗ ಚಾಕ್ಲೇಟ್ ತುರಿದಿರೋದನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಬ್ಲ್ಯಾಕ್ ಫಾರೆಸ್ಟ್ 1 ಲೇಯರ್ ಕೇಕ್ ರೆಡಿ ಆಗುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಅದಕ್ಕೂ ಮೊದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಹಾಗಿದ್ರೆ ಮುಂದಿನ ವೀಡಿಯೋದಲ್ಲಿ.